IPLನ ಹೊಸ ಅಧಿಪತಿ RCB 18 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಅಂತ್ಯವಾಗಿದೆ. ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ RCB. ಅದಕ್ಕೆ ಇಷ್ಟೊಂದು ದೊಡ್ಡ ಸೆಲೆಬ್ರೇಷನ್. ರೆಡ್ ಆರ್ಮಿ ಸ್ವಾಗತಕ್ಕೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಹಿಂದೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಚಾಂಪಿಯನ್ ಬಾಯ್ಸ್. ಮಧ್ಯಾಹ್ನ 1:15 ಬರ್ತಾರೆ. ಅದ್ದೂರಿ ವಿಕ್ಟರಿ ಪರೇಡ್ಗೆ ಬೆಂಗಳೂರು ಸಜ್ಜಾಗಿದೆ. 4 ಗಂಟೆಯಿಂದ ಆರಂಭ ಆಗುತ್ತೆ. ಫೇಸ್ಬುಕ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ RCB. ಏನು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ರೆಡಿ ಆಗಿದೆ. ಬಟ್ RCB ಅವರು ಕೂಡ ಅದನ್ನೆಲ್ಲ ನಿನ್ನೆ ವಿರಾಟ್ ಕೊಹ್ಲಿನೇ ಅದ್ರ ಬಗ್ಗೆ ಮಾತನಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಈ ವಿಜಯ ಯಾತ್ರೆ ಅಂತಕ್ಕಂಥದ್ದು ಹೆಂಗೆ ಏನು ಅಂತಕ್ಕಂಥದ್ದು ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಆಗ್ತಾ ಇದೆ. ಅದಕ್ಕೆ ಈಗ RCB ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ಏನು ಅಪ್ಡೇಟ್ ಸಿಗ್ತಾ ಇದೆ? ಅರವಿಂದ್, 18 ವರ್ಷಗಳ ಬಳಿಕ RCB ಮೊದಲ ಬಾರಿಗೆ ಏನು ಕಪ್ಪನ್ನು ಗೆದ್ದಿದೆ, ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ RCB ಆಡಳಿತ ಮಂಡಳಿ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಹಾಗಾಗಿ ಇವತ್ತು ಆ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಿರುವಂತದ್ದು. ನಾವು ಈಗಾಗಲೇ ಹೇಳಿದಾಗೆ 10 ಗಂಟೆಗೆ ಅಹಮದಾಬಾದ್ನಿಂದ ವಿಶೇಷ ಫ್ಲೈಟ್ ನಲ್ಲಿ RCB ತಂಡ ಹೊರಟಿದೆ. ಸುಮಾರು 1:15ಗೆ RCB ತಂಡ HL ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅದಾದ ನಂತರ RCB ತಂಡದ ಸದಸ್ಯರೆಲ್ಲರೂ ಕೂಡ CM ಸಿದ್ದರಾಮಯ್ಯನವರನ್ನ ವಿಧಾನಸೌಧದಲ್ಲಿ 4ರಿಂದ 5 ಗಂಟೆ ಒಳಗಡೆ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಒಂದು ಟೀ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ. ಅದಾದ ನಂತರ ವಿಧಾನಸೌಧದಿಂದ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ವಿಜಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇಷ್ಟು ಈವರೆಗೆ ಇರುವಂತಹ ಮಾಹಿತಿಗಳು. ಅದಾದ ನಂತರ 6 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯದ ಸಂಭ್ರಮಾಚರಣೆನ RCB ತಂಡ ಇಟ್ಕೊಂಡಿದೆ. ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರಿಗೂ ಕೂಡ ಅಲೌಡ್ ಇದೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ RCB ಅವರು ಕೂಡ ಈ ಒಂದು ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆಯ ಸಂಭ್ರಮದ ಜೊತೆಗೆ ಇವತ್ತು ಕೂಡ ವಿಜಯದ ಸಂಭ್ರಮವನ್ನು ಆಚರಿಸಲಿಕ್ಕೆ ಅಭಿಮಾನಿಗಳಿಗೆ RCB ಅವಕಾಶವನ್ನು ಕೊಟ್ಟಿರುವಂತದ್ದು. 4-5 ಗಂಟೆಯಿಂದ ಏನು ಪೆರೇಡ್ ಪ್ರಾರಂಭ ಆಗುತ್ತೆ. ವಿಜಯದ ಪೆರೇಡ್ ತೆರೆದ ಬಸ್ನಲ್ಲಿ RCB ಆಟಗಾರರು ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ತೆರಳುತ್ತಾರೆ. ಅಲ್ಲಿ ವಿಜಯೋತ್ಸವ ಸಂಭ್ರಮದ ಕಾರ್ಯಕ್ರಮವನ್ನು ಕೂಡ RCB ಆಯೋಜನೆ ಮಾಡಿರುವಂತದ್ದು. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.